ಸೊ ಈಗ ಮದುವೆ ಆಗೋಕ್ಕೂ ಮುಂಚೆ ಅವ್ರಿಗೆ ಡ್ರೀಮ್ಸ್ ಇದ್ದಿದ್ದು, ಮದುವೆ ಆದ ನಂತರ ನೀವ್ ಹೆಂಗ್ ಸಪೋರ್ಟಿವ್ ಆಗಿ ನಿಂತ್ರಿ, ಅವ್ರ ಸಿನಿಮಾ ಕಡೆ ಹೆಂಗ್ ಬಂದ್ರು ಅಂತ? ಸಿನಿಮಾ ಕಡೆ ಹೆಂಗ್ ಬಂದ್ರು ಅಂದ್ರೆ ನೋಡಿ ಸರ್, ದಟ್ ಟೈಮ್ ಇಟ್ ವಾಸ್ ಎ ಯಂಗ್ ಬ್ಲಡ್ ಅಲ್ವಾ. ಓಕೆ. ಎಲ್ಲರಿಗೂ ಅನ್ಸುತ್ತೆ ನಾನು ಒಂದು ಹೆಸರು ಮಾಡ್ಬೇಕು. ಅಂಡ್ ಪವಿತ್ರಗಳ ನೋಡಕ್ಕೂ ಚೆನ್ನಾಗಿತ್ತು, ಹೌದು, ಈಗೂ ಚೆನ್ನಾಗಿದ್ದಾರೆ. ಸೊ ಶಿ ಅಂದ್ರೆ ಅಂಡ್ ದೇವ್ರ ದಯನಿಂದ ಅವ್ರಿಗೆ ಲಕ್ಕು ಇದೆ. ಅವ್ರು ಅಪ್ಲೈ ಮಾಡಿದ ಆಡಿಷನ್ಸ್ಗೆ ಸೆಲೆಕ್ಟ್ ಆಗ್ತಾ ಇದ್ರು, ಆಮೇಲೆ ಶೂಟಿಂಗ್ಸ್ ಎಲ್ಲ ಒನ್ ಬೈ ಒನ್ ಆಗ್ತಾ ಇದ್ರು, ನಡೆದು ಹೋಗ್ತಾ ಇತ್ತು. ಹಂಗೆ ಶಿ ಬಿಕೇಮ್ ಆಕ್ಟ್ರೆಸ್ ಆಯ್ತು. ನೀವು ಜೊತೆಗಿದ್ದಾಗಲೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ರಲ್ವಾ, ಅವಾಗ ನೀವು ಅವರ ಶೂಟಿಂಗ್ ಸ್ಪಾಟ್ ಆಗ್ಲಿ ಅಥವಾ ಸಿನಿಮಾಗಳನ್ನಾಗ್ಲಿ ನೋಡಿರೋದು, ಹೋಗಿರೋದು ಏನ್ ನೆನಪಾಗುತ್ತೆ ಸರ್ ಯಾವ್ದಂತ? ನಾನು ಒಂದೇ ಸತಿ ಹೋಗಿರೋದು ಸರ್ ಅವ್ರ ಜೊತೆ ಶೂಟಿಂಗ್ ಸ್ಪಾಟ್ ಅಲ್ಲಿ. ಸಾರಿ ಎರಡ್ ಸತಿ. ಯಾವ ಸಿನಿಮಾ ಟೈಮ್ ಆಗಿರ್ಬೋದು ಸರ್, ನೆನಪಿಲ್ಲ? ಸಾಗುವ ದಾರಿಯಲ್ಲಿ ಅದು ಪಿಕ್ಚರ್ ಪೂಜೆ ನಡೀತಾ ಇತ್ತು, ಫಸ್ಟ್ ಡೇ ಅನ್ಸುತ್ತೆ. ಓಕೆ, ಅವಾಗ ಹೋಗಿದ್ದು. ಆಮೇಲೆ ಅವ್ರದ್ದು ಫಸ್ಟ್ ಫಿಲ್ಮ್ ಯಾವ್ದೋ ಇತ್ತು ಸರ್, ಅದೇ ಬತಾಸು? ಇಲ್ಲ ಛತ್ರಿಗಳು ಸರ್, ಛತ್ರಿಗಳು. ಅದಕ್ ಮುಂಚೆನೂ ಇನ್ನೊಂದು ಫಿಲ್ಮ್, ಅದು ತಮಿಳ್ ಮೂವಿ ಸರ್. ಹೌದು. ಇಲ್ಲ, ಅವಳು ಕೋಳಿ ರಮ್ಯಾ ಅಂತ ಕನ್ನಡದಲ್ಲಿ ಒಬ್ರು ಇದ್ದಾರೆ. ಓಕೆ. ಅವ್ರ ಜೊತೆ ಒಂದು ಫಸ್ಟ್ ಫಿಲ್ಮ್ ಯಾವ್ದು ಸ್ಟೂಡೆಂಟ್ ಬಗ್ಗೆ ಮಾಡಕ್ ಹೋಗಿದ, ಫಿಲ್ಮ್ ಬಂದಿಲ್ಲ. ಸರಿ, ಓಕೆ. ಅದು ಪೂಜೆ ಸಮಾಜದಲ್ಲಿ ಹೋಗಿದ ಅಷ್ಟೇ, ಯಾವಾಗ್ಲೂ. ಸರಿ, ಮತ್ತೆ ಆಮೇಲೆ ಹೆಂಗೆ ಅವ್ರ ಮನಸ್ಥಿತಿ ಬದಲಾಯ್ತು, ನಿಮ್ಮ ಮತ್ತೆ ಅವ್ರ ಮಧ್ಯೆ ಹೆಂಗೆ ದಿನಗಳು ಸಾಕ್ತಾ ಬಂತು ಅನ್ನುವಂಥದ್ದು ಸರ್? ಅಂದ್ರೆ ಸಪ್ರೇಟ್ ಹೆಂಗ ಆಗಿ ಅಂತಾರ? ಹೌದು ಸರ್. ಅದು ಸರ್ ನೋಡಿ, ನನ್ನ ಪ್ರೊಫೆಷನ್ ನಿಮ್ಗೆ ಕೇಳಿದೆ ಐಟಿ, ಅವ್ರ ಪ್ರೊಫೆಷನ್ ಫಿಲ್ಮ್ ಇಂಡಸ್ಟ್ರಿ. ಸೊ ಇಬ್ಬರ ಮಧ್ಯದಲ್ಲಿ ಟೈಮ್ ಕ್ಲಾಶಸ್ ತುಂಬಾ ಜಾಸ್ತಿ. ಇಬ್ಬರಿಗೂ ಟೈಮ್ ಸಿಗ್ತಾ ಇರ್ಲಿಲ್ಲ, ಪ್ಲಸ್ ಸಿಕ್ಕಿದ್ರೇನು ಚಿಕ್ಕ ಪುಟ್ಟ ಜಗಳಗಳು. ಅದೇ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೀಡ್ ಆಯ್ತು. ಸೊ ನಾವು ಕೋರ್ಟ್ ಹತ್ವಿ, ಇದು ಡಿವೋರ್ಸ್ ತಗೊಂಡು ಅವ್ರ ಲೈಫ್ ಅವ್ರು ನೋಡ್ಕೊಂಡ್ರು, ನನ್ನ ಲೈಫ್ ನಾನು ನೋಡ್ಕೊಂಡು. ಅವರು ಬಡತನದಿಂದ ಬಂದಿರೋಂತಾರ, ಅವ್ರ ಬ್ಯಾಕ್ ಗ್ರೌಂಡ್ ಹೆಂಗಿತ್ತು, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗೆ? ಯಾರ್ದು? ಪವಿತ್ರ ಅವ್ರದ್ದು ಸರ್? ಇಲ್ಲ ಸರ್, ಬಡತನ ಯಾವಾಗ್ಲೂ ಅವ್ರು ನೋಡಿಲ್ಲ ಅನ್ಸುತ್ತೆ. ಶಿ ಇಸ್ ಫ್ರಮ್ ಎ ವೆರಿ ಗುಡ್ ಬಿಸಿನೆಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಮುಂಚೆಯಿಂದ ಬೆಂಗಳೂರಲ್ಲಿ ಇದ್ದಾಗ ಪರಿಚಯ ಆಗಿತ್ತ ಅಥವಾ ಮತ್ತೆ ಅವರ ಸ್ವಂತ ಊರು ಹೇಗೆ ಏನು ಅಂತ ಪರಿಚಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದು? ಪವಿತ್ರ ಅವ್ರದ್ದು ಸ್ವಂತ ಊರೇ ಬೆಂಗಳೂರು ಸರ್. ಓಕೆ ಸರ್, ಅದಾದ ನಂತರ ಈಗ ಮದ್ವೆ ಆಯ್ತು, ಪ್ರೀತಿಸಿ ಮದ್ವೆ ಆಗಿದ್ರಿ. ಸೊ ಈಗ ಡಿವೋರ್ಸ್ ಪಡೆಯೋ ಟೈಮಲ್ಲಿ ಹೇಗಿತ್ತು ನಿಮ್ಮ ಮತ್ತೆ ಅವ್ರ ಮಧ್ಯಾಹ್ನ ಒಂದು ಮನಸ್ಥಿತಿ ಮತ್ತೆ ಪರಿಸ್ಥಿತಿಗಳು ಹೇಗಿತ್ತು ಅಂತ? ಸರಿ, ನಾರ್ಮಲ್ ಆಗಿ ಹಾರ್ಟ್ ಬ್ರೇಕ್ ಆಗುತ್ತಲ್ಲ ಸರ್, ಅದೇ ಆಗಿತ್ತು. ಓಕೆ, ಈಗ ಮಗಳು ಆಗಿ ಎಷ್ಟು ವರ್ಷದ ನಂತರ ನಿಮ್ದು ಡಿವೋರ್ಸ್ ಆಯ್ತು ಸರ್? ಐ ಥಿಂಕ್ 3 to 4 years. 2009 ಅಲ್ಲಿ ನನ್ನ ಮಗಳು ಹುಟ್ಟಿದ್ರು, 2013 ಅಲ್ಲಿ ನಾವಿಬ್ರು ಡಿವೋರ್ಸ್ ಆಗಿದೆ.